ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಅಂಗಾಂಶಗಳು ಈ ಒಂದು ಪಠ್ಯದ ಕುರಿತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ನೋಡಿದ್ವಿ ಅಲ್ವಾ? ಈಗ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಿಗೆ ಉತ್ತರಗಳೇನಿರಬಹುದು ಅಂತ ನೋಡುವಂತಹ ಸಮಯವಾಗಿದೆ. ಕ್ವಿಕ್ ಆಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಅಂಗಾಂಶಗಳು ಈ ಒಂದು ಪಠ್ಯದಲ್ಲಿ ಇದ್ದಂತಹ ಮೊದಲನೇ ಪ್ರಶ್ನೆ, ಬಹುಕೋಶೀಯ ಜೀವಿಗಳಲ್ಲಿ ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್ ಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ ಈ ಕೆಳಗಿನವುಗಳಲ್ಲಿ ಯಾವುವು? ಆಪ್ಷನ್ ಎ, ರಚನೆಯ ಸ್ಥಿರತೆಯನ್ನ ಕಾಪಾಡುತ್ತದೆ. ಆಪ್ಷನ್ ಬಿ, ಯಾಂತ್ರಿಕ ಬಲ ಒದಗಿಸುತ್ತದೆ. ಆಪ್ಷನ್ ಸಿ, ಕಾರ್ಯನಿರ್ವಹಿಸುವ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಸಹಾಯಕ. ನೀವು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಇರೋದ್ರಿಂದ ಈ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರವೇ ಆಗಿರುತ್ತೆ. ಒಂದು ಟಿಶ್ಯೂಸ್ ನಮ್ಮಂತಹ ಬಹುಕೋಶೀಯ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ ನಲ್ಲಿ ಒಂದು ರಚನೆಯ ಸ್ಥಿರತೆಯನ್ನ ಕಾಪಾಡ್ಲಿಕ್ಕೆ, ಯಾಂತ್ರಿಕವಾದಂತಹ ಅಂದ್ರೆ ಮೆಕ್ಯಾನಿಕಲ್ ಆಗಿ ಶಕ್ತಿಯನ್ನ ನಮ್ಗೆ ನೀಡ್ಲಿಕ್ಕೆ, ಜೊತೆಗೆ ಕಾರ್ಯನಿರ್ವಹಿಸುವಂತಹ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ, ಉದಾಹರಣೆಗೆ ಬಿಸಿಯಾದಂತಹ ನೀರನ್ನ ಮುಟ್ಟ ತಕ್ಷಣ ಕೈ ಹಿಂದೆ ಸರಿತೀವಿ ಅಲ್ವಾ? ಇಂಥ ಕಾರ್ಯನಿರ್ವಹಿಸುವಂತಹ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಇವು ಸಹಾಯಕ. ಓಕೆ, ಎರಡನೇ ಪ್ರಶ್ನೆ, ಸಿಲಿಂಡರಿನ ಆಕೃತಿ ಒಂದೇ ನ್ಯೂಕ್ಲಿಯಸ್ ನಿಂದ ಕೂಡಿರುವ ಮತ್ತು ಹೊಂದಿರುವ ಸ್ನಾಯು ಅಂದ್ರೆ ಮಸಲ್ಸ್ ಯಾವುದು? ಸರಿಯಾದ ಉತ್ತರ ಹೃದಯದ ಸ್ನಾಯುಗಳು. ಅವುಗಳನ್ನ ನೋಡಿದಾಗ ಸಿಲಿಂಡರಿನ ಆಕೃತಿಯಲ್ಲಿ ಇರುತ್ತೆ, ಈ ರೀತಿಯಾಗಿ ಇರುತ್ತೆ. ನೀವು ಹೃದಯದ ಚಿತ್ರವನ್ನ ಗಮನಿಸಿದಾಗ ಈ ರೀತಿಯಾದಂತಹ ಆಕೃತಿಗಳು ಹೃದಯದಲ್ಲಿ ಕಾಣುತ್ತೆ. ಒಂದ್ರಲ್ಲಿ ಬ್ಲಡ್ ಪಂಪ್ ಆಗ್ಲಿಕ್ಕೆ, ಒಳ ಬರ್ಲಿಕ್ಕೆ, ಹೊರ ಹೋಗ್ಲಿಕ್ಕೆ ಈ ರೀತಿಯಾದಂತಹ ಚಟುವಟಿಕೆಗಳು ಉಂಟಾಗುತ್ತೆ. ಆದ್ರಿಂದ ಈ ಸ್ನಾಯುಗಳನ್ನ ನಾವು ಹೃದಯದ ಸ್ನಾಯುಗಳು, ದ ಮಸಲ್ಸ್ ಆಫ್ ದ ಹಾರ್ಟ್ ಅಂತ ನಾವು ಕರಿತೀವಿ. ತಿಳಿತಾ? ಮೂರನೇ ಪ್ರಶ್ನೆ, ಕೋಶಪೊರೆಯ ದಪ್ಪನೆಯ ದಪ್ಪನೆಯ ಗೋಡೆಯ ಪದರದೊಂದಿಗೆ ಮೂಲೆಗಳಲ್ಲಿ ವಿಭಿನ್ನತೆ ಹಾಗೂ ಪ್ರೋಟೀನ್ಗಳಿಂದ ಸದೃಢ ಹೊಂದಿರುವಂತಹದ್ದು ಕೋಲಂ ಕೈಮಾ. ಸೊ ಬಹಳ ಕನ್ಫ್ಯೂಸ್ ಆಗುತ್ತೆ ಇದು, ಪ್ಯಾರಂ ಕೈಮನ, ಏರಂ ಕೈಮನ, ಕೋಲಂ ಕೈಮನ ಅಂತ. ಕೋಲಂ ಕೈಮಾ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಎಲೆಗಳ ಎಪಿಡರ್ಮಿಸ್ ನಲ್ಲಿರುವಂತಹ ಸಣ್ಣ ರಂಧ್ರಗಳನ್ನ ಏನೆಂದು ಕರೆಯುತ್ತಾರೆ? ಸೊ ಹಸಿರು ರಂಧ್ರಗಳು ಅಲ್ಲ, ಕ್ಲೋರೋಪ್ಲಾಸ್ಟ್ ಅಲ್ಲ, ಎಲೆಯ ರಂಧ್ರಗಳು ಅಲ್ಲ, ಪತ್ರರಂಧ್ರಗಳು ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಪತ್ರರಂಧ್ರಗಳು ಅಂತ ಕರೀತಾರೆ. ಇನ್ನು ಐದನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಸರಳ ಅಂಗಾಂಶವು ಒಂದೇ ಬಗೆಯ ಕೋಶಗಳನ್ನ ಹೊಂದಿದ್ದು ಸಂಯೋಜಿತ ರೂಪದ ಸಾಮಾನ್ಯ ಲಕ್ಷಣಗಳನ್ನ ಹೊಂದಿರುತ್ತದೆ. ಐ ರಿಪೀಟ್, ಸರಳ ಅಂಗಾಂಶವು ಒಂದೇ ಬಗೆಯ ಕೋಶಗಳನ್ನ ಹೊಂದಿದ್ದು ಸಂಯೋಜಿತ ರೂಪದ ಸಾಮಾನ್ಯ ಲಕ್ಷಣಗಳನ್ನ ಹೊಂದಿರುತ್ತದೆ. ಆದರೆ ಸಂಕೀರ್ಣ ರೂಪದ ಅಂಗಾಂಶಗಳು ಒಂದಕ್ಕಿಂತ ಹೆಚ್ಚು ಕೋಶಗಳನ್ನ ಹೊಂದಿದ್ದು ಒಂದೇ ರೀತಿಯ ಲಕ್ಷಣಗಳನ್ನ ಹೊಂದಿರುತ್ತದೆ. ಸೊ ಇದ್ರ ಒಂದು ಕೋಶ ಆದ್ರೆ ಬೇರೆ ಬೇರೆ ಲಕ್ಷಣ, ಆದ್ರೆ ಇಲ್ಲಿ ಬೇರೆ ಬೇರೆ ಕೋಶ ಆದ್ರೆ ಒಂದೇ ಲಕ್ಷಣ. ಈ ವಾಕ್ಯ 100% ಸರಿ ಇದೆ, ಹೌದು ಸರಿಯಾದಂತ ಉತ್ತರ. ತಿಳಿತಾ? ಸೊ ಈ 5 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಮಾಡಿದೀವಿ ಅಂತ ಹೇಳ್ತಾ, ಇಲ್ಲಿಗೆ ಅಂಗಾಂಶಗಳು ಈ ಒಂದು ಪಠ್ಯದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಭಾಗ 1 ಮುಗ್ದಿದೆ ಅಷ್ಟೇ. ಯಾಕಂದ್ರೆ ಒಂದು ಚಾಪ್ಟರ್ ನಲ್ಲಿ 5ರಿಂದ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ ತಕ್ಷಣ ಚಾಪ್ಟರ್ ಖಂಡಿತ ಮುಗಿಯಲ್ಲ, ಅದು ಇನ್ನು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಕವರ್ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಆದ್ರಿಂದ ಮುಂದಿನ ಮಂಗಳವಾರ ಅಂತ ಹೇಳಿದ್ರೆ ಯಾವ ತಾರೀಕು ಬರುತ್ತೆ? 17ನೇ ತಾರೀಕಲ್ಲ, ಕ್ಷಮಿಸಿ, 10ನೇ ತಾರೀಕು ಅಲ್ವಾ? ಮುಂದಿನ ಮಂಗಳವಾರ ಅಂದ್ರೆ 10ನೇ ತಾರೀಕು ನಾವು ಮುಂದಿನ ಅಂಗಾಂಶಗಳು ಪಟ್ಟಿಗೆ ಸಂಬಂಧಪಟ್ಟಂತ MCQ ಭಾಗ 2 ನೋಡೋಣ. ಯಾವಾಗ ಅದು
10 ಡಿಸೆಂಬರ್ 2024 ಮುಂದಿನ ಮಂಗಳವಾರ. ತಿಳಿತಾ? ಓಕೆನಾ ಎಲ್ಲಾರ್ಗೂ? ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಯಾವ ಒಂದು ಪಾಠವನ್ನ ಮಾಡ್ತಾ ಇದ್ವಿ? ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ, ಈ ಒಂದು ಪಾಠವನ್ನ ನಾವು ಮಾಡ್ತಾ ಇದ್ವಿ ಅಲ್ವಾ? ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈ ಒಂದು ಪಾಠದಲ್ಲಿ ನಾವು ನೀರಾವರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಬಾವಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬಾವಿಗಳಲ್ಲಿ ಎರಡು ರೀತಿಯಾದಂತಹ ಬಾವಿಗಳಿರುತ್ತೆ. ತೆರೆದ ಬಾವಿಗಳು ಮತ್ತೆ ಕೊಳವೆ ಬಾವಿಗಳು. ಅವೆರಡಕ್ಕೆ ಸಂಬಂಧಪಟ್ಟಂತಹ ಒಂದು ಪಿಕ್ಚರ್ಗಳನ್ನು ಕೂಡ ನೋಡ್ಕೊಂಡು ಬಂದ್ವಿ. ಈಗ ಮುಂದೆ ನಾವು ಕಾಲುವೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಒಟ್ಟಾರೆ ಕೃಷಿ ಭೂಮಿಗೆ ನೀರನ್ನ ಪೂರೈಸಬೇಕು ಅಥವಾ ನೀರಿನ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಬಾವಿಗಳು, ಕಾಲುವೆಗಳು, ಏತ ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಹೊಂಡಗಳು ಬೇಕಾಗ್ತಾ ಹೋಗುತ್ತೆ. ಅದರಲ್ಲಿ ಒಂದು ಕಾಲುವೆಗಳು. ಬಾವಿಗಳ ಬಗ್ಗೆ ಮಾತಾಡಿದಾಯ್ತು. ಈಗ ಕಾಲುವೆಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಕಾಲುವೆಗಳು ಸಾಮಾನ್ಯವಾಗಿ ಇದು ವಿಸ್ತಾರವಾದ ಮತ್ತು ವ್ಯಾಪಕವಾದ ನೀರಾವರಿ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಕಾಲುವೆಗಳು ಒಂದು ಅಥವಾ ಹೆಚ್ಚು ಜಲಾಶಯಗಳಿಂದ, ಜಲಾಶಯ ಅಂದ್ರೆ ಜಲ ಆಶಯ, ಜಲ ಪ್ಲಸ್ ಆಶಯ ಜಲಾಶಯ. ಜಲಾಶಯ ಅಂದ್ರೆ ಡ್ಯಾಮ್. ಈ ಡ್ಯಾಮ್ಗಳಿಂದ ಅಥವಾ ನದಿಗಳಿಂದ ನೀರನ್ನ ಪಡೆಯುತ್ತೆ. ಮುಖ್ಯ ಕಾಲುವೆಯು ಕವಲು ಕಾಲುವೆಗಳಾಗಿ ವಿಭಜಿತವಾಗುತ್ತೆ. ಮುಂದುವರಿದಂತೆ ಅವು ವಿತರಣಾ ನಾಲೆಗಳ ಮೂಲಕ ಜಮೀನುಗಳಿಗೆ ನೀರು ಒದಗಿಸುತ್ತೆ. ಈ ಕಾಲುವೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಡ್ಯಾಮ್ ಅಥವಾ ಜಲಾಶಯದಿಂದ ಅಥವಾ ನದಿಗಳಿಂದ ನೀರುಗಳನ್ನ ಅವು ಪಡ್ಕೊಳ್ಳುತ್ತೆ. ನೀರುಗಳನ್ನ ಪಡ್ಕೊಂಡ್ ಆದ ನಂತರ ಏನಾಗುತ್ತೆ, ಆ ನೀರು ಹಲವಾರು ವಿಭಜನೆಗಳನ್ನ ಹೊಂದಿ ಅಂದ್ರೆ ಒಂದು ಅಗಲವಾದಂತಹ ನೀರಿನ ತೊಟ್ಟಿ ಅಂತಾನೆ ಹೇಳ್ಬಹುದು ಕಾಲುವೆಗಳು ಅಂತ ಹೇಳಿದ್ರೆ. ಸೊ ಅದು ಹೇಗಿರುತ್ತೆ ಅಂತ ಹೇಳೋದಾದ್ರೆ ಈ ರೀತಿಯಾಗಿ ಇಲ್ಲೆಲ್ಲ ಗೋಡೆ ಇರುತ್ತೆ ಅಂತ ಭಾವಿಸಿ. ಹೀಗೆ ಇವು ಗೋಡೆ ಅಂತ ಭಾವಿಸಿ ಇಲ್ಲಿ ನೀರು ಪ್ರವಹಿಸ್ತಾ ಹೋಗುತ್ತೆ. ಸೊ ನೀರಿನ ಚಾನಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಈ ಕಾಲುವೆಗಳಿಂದ ಏನಾಗುತ್ತೆ, ಅವು ಜಲಾಶಯ ಅಥವಾ ನದಿಗಳಿಂದ ನೀರನ್ನ ಪಡೆದುಕೊಂಡು ಮುಖ್ಯ ಕಾಲುವೆ, ದ ಮೇನ್ ಚಾನಲ್ ಅಂತ ಹೇಳ್ತೀವಿ, ಮೇನ್ ಚಾನಲ್ಗಳ ಮೂಲಕ ಅವು ಬೇರೆ ಬೇರೆ ಚಾನಲ್ಗಳಾಗಿ ವಿಭಜನೆ ಹೋಗುತ್ತೆ. ಇವಾಗ ಇಲ್ಲೆಲ್ಲ ಕೃಷಿ ಭೂಮಿ, ಇಂಥ ಜಾಗದಲ್ಲಿ ಕೃಷಿ ಭೂಮಿ ಇತ್ತು ಅಂತ ಹೇಳಿದ್ರೆ ಇಲ್ಲೊಂದ್ ಪೈಪ್ಗಳನ್ನ ಹಾಕ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋಂಗೆ, ಇಲ್ಲೊಂದ್ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಂಗೆ, ಆ ರೀತಿಯಾಗಿ ಅವು ವಿಭಜನೆಯನ್ನ ಹೊಂದುತ್ತೆ. ಮುಂದುವರೆದಂತೆ ಅವುಗಳ ವಿತರಣಗಳ ನಾಲೆಗಳು ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟಿಂಗ್ ಚಾನಲ್ ಏನಿರುತ್ತೆ ಅವೇನಾಗುತ್ತೆ, ಅವುಗಳ ಮೂಲಕ ಸಮರ್ಪಕವಾದಂತಹ ನೀರಿನ ವ್ಯವಸ್ಥೆ ಆಗ್ತಾ ಬರುತ್ತೆ ಜಮೀನುಗಳಿಗೆ. ತಿಳಿತಾ? ಓಕೆ. ಸೊ ಇದನ್ನ ಹೇಳ್ತಾ ಮುಂದೆ ನಾವು ನೆಕ್ಸ್ಟ್ ಟಾಪಿಕ್ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಕಾಲುವೆಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏತ ನೀರಾವರಿ ವ್ಯವಸ್ಥೆಗಳು. ಏತ ನೀರಾವರಿ ವ್ಯವಸ್ಥೆ. ಜಲಾಶಯಗಳಿಂದ ಸಾಕಷ್ಟು ನೀರಿನ ಹೊರ ಹರಿವು ಇಲ್ಲದೆ ಕಾಲುವೆಗಳಲ್ಲಿ ನೀರಿನ ಹರಿವು ಅನಿಯಮಿತವಾಗಿರುವ
ವಾಗಿರುವ ಇಲ್ಲವೇ ಕೊರತೆ ಇರುವ ಪ್ರದೇಶಗಳಲ್ಲಿ ಏತ ನೀರಾವರಿ ವ್ಯವಸ್ಥೆ ಹೆಚ್ಚು ವಿವೇಚನೆ ಉಳ್ಳಂತಹದ್ದು. ಏನಾಗುತ್ತೆ ಈ ಡ್ಯಾಮ್ಗಳಿಂದ ಈಗ ನೋಡಿ ಅತಿ ಹೆಚ್ಚು ಮಳೆ ಇದ್ದಾಗ ಈ ಒಂದು ಕಾಲುವೆಗಳಲ್ಲಿ ತುಂಬಾ ನೀರು ತುಂಬಿ ಅವು ಉಪಯೋಗಕ್ಕೆ ಬರ್ದೇ ಇರುವಂತಹ ಸಮಯದಲ್ಲಿ ಅಂದ್ರೆ ಅದು ಬಹಳಷ್ಟು ವೇಗದಲ್ಲಿ ನೀರಿರುತ್ತೆ ಅಥವಾ ಬರಗಾಲ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಇರುತ್ತೆ. ಇಂಥ ಸಮಯದಲ್ಲಿ ಈ ಒಂದು ಏತ ನೀರಾವರಿ ವ್ಯವಸ್ಥೆ ಬಹಳ ವಿವೇಚನ ಉಳ್ಳಂತಹದ್ದು. ಯಾಕಂದ್ರೆ ಇಲ್ಲಿ ನದಿಗಳಿಗೆ ಹತ್ತಿರ ಇರುವ ಪ್ರದೇಶಗಳಲ್ಲಿ ನೀರಾವರಿ ಕಲ್ಪಿಸಲು ನೀರನ್ನ ನೇರವಾಗಿ ನದಿಗಳಿಂದ ಸೆಳೆಯಲಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀರನ್ನ ನದಿಗಳಿಂದ ಏಕವಾಗಿ ಸೆಳೆಯಲಾಗುತ್ತೆ. ಅರ್ಥ ಆಯ್ತಾ? ನದಿಗಳಿಂದ ನೀರನ್ನ ಸೆಳಿತೇವೆ ಏತ ನೀರಾವರಿ ವ್ಯವಸ್ಥೆಯಲ್ಲಿ. ಮುಂದೆ ಕೊನೆಯ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಕೃಷಿ ಹೊಂಡಗಳು. ಕೃಷಿ ಹೊಂಡಗಳು ಇವು ಸಣ್ಣ ಸಂಗ್ರಹಣಾ ಜಲಾಶಯಗಳು. ಇವು ಸಣ್ಣ ಸಣ್ಣ ಜಲಾಶಯಗಳ ಪ್ರದೇಶಗಳಲ್ಲಿ ಹರಿದು ಹೋಗುವ ನೀರನ್ನ ತಡೆದು ಸಂಗ್ರಹಿಸುತ್ತದೆ. ಕೃಷಿ ಹೊಂಡಗಳು ಇವು ಸಣ್ಣ ಸಂಗ್ರಹಣಾ ಜಲಾಶಯಗಳು. ಇವು ಸಣ್ಣ ಸಣ್ಣ ಜಲಾಶಯಗಳ ಪ್ರದೇಶಗಳಲ್ಲಿ ಹರಿದು ಹೋಗುವಂತಹ ನೀರನ್ನ ತಡೆದು ಸಂಗ್ರಹಿಸುತ್ತದೆ ಕೃಷಿ ಹೊಂಡಗಳು ಅಂತ ಹೇಳಿದ್ರೆ. ಕೃಷಿಗಾಗಿ ನೀರಿನ ಲಭ್ಯತೆ ಹೆಚ್ಚಿಸಲು ಹೊಸ ಉಪಕ್ರಮಗಳು, ಮಳೆ ನೀರು ಕೊಯ್ಲು ಮತ್ತು ಜಲಾನಯನ ಪ್ರದೇಶಗಳ ನಿರ್ವಹಣೆ ಒಳಗೊಂಡಿದ್ದು, ಇದು ನೀರು ತಡೆ ಜಲಾಶಯ ಅಂದ್ರೆ ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸಿ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವುದಾಗಿದೆ. ಈ ನೀರು ತಡೆ ಜಲಾಶಯಗಳು ಮಳೆ ನೀರು ಹರಿದು ಹೋಗುವುದನ್ನ ತಡೆಗಟ್ಟುತ್ತದೆ ಮತ್ತು ಮಣ್ಣಿನ ಸವಕಳಿಯನ್ನ ಸಹ ಕಡಿಮೆ ಮಾಡುತ್ತದೆ. ಅರ್ಥ ಆಯ್ತಾ? ಸೊ ಮಣ್ಣಲ್ಲಿ ನೀರಿನಿಂದ ಆಗುವಂತಹ ಸಾಯಿಲ್ ಎರೋಷನ್ ಅಂತ ನಾವೇನ್ ಕರಿತೀವಿ ಅಂತದ್ನೆಲ್ಲ ತಡೆದು ಸಮರ್ಪಕವಾಗಿ ಬೆಳೆಯನ್ನ ಬೆಳಿಲಿಕ್ಕೆ ಇದು ಸಾಧ್ಯ ಮಾಡ್ತಾ ಬರುತ್ತೆ. ತಿಳಿತಾ? ಮುಂದೆ ನಾವು ಇದುವರೆಗೂ ಏನೇನು ಕಲ್ತ್ವಿ ಮಕ್ಕಳೇ? ಬೆಳೆಯ ಉತ್ಪಾದನೆಯ ನಿರ್ವಹಣೆಯಲ್ಲಿ ಬೆಳೆ ತಳಿಯ ಸುಧಾರಣೆಯನ್ನ ಕಲ್ತ್ವಿ. ಅದಾದ ನಂತರ ಬೆಳೆ ತಳಿಯ ಸುಧಾರಣೆ ಆದ್ಮೇಲೆ ಬೆಳೆ ಉತ್ಪಾದನೆಯ ನಿರ್ವಹಣೆಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ಸಸ್ಯಗಳ ಬೆಳವಣಿಗೆಗೆ 16 ರೀತಿಯಾದಂತಹ ಪೋಷಕಾಂಶಗಳು ಬೇಕು. ಆ ಪೋಷಕಾಂಶಗಳ ಒಂದು ನಿರ್ವಹಣೆಯ ಬಗ್ಗೆ ಕಲ್ತ್ವಿ ಒಂದು. ಮತ್ತೆ ಸಾವಯವ ಗೊಬ್ಬರಗಳ ಬಗ್ಗೆ ಕಲ್ತ್ವಿ 2. ಮೂರನೇದಾಗಿ ನಾವೀಗ ಬೇರೆ ಒಂದು ವಿಷಯವನ್ನ ಕಲಿತಾ ಇದ್ದೀವಿ. ಕ್ಷಮಿಸಿ. ಏನಿದು ಬೆಳೆಯ ನಿಮಿಷ ನಾನು ಬರೆದು ತೋರಿಸ್ಬಿಡ್ತೀನಿ. ನೀವು ಕೂಡ ನೋಟ್ ಮಾಡ್ಕೊಳ್ಳಿ ನಿಮ್ಮ ನೋಟ್ ಪುಸ್ತಕಗಳಲ್ಲಿ. ಬೆಳೆ ಉತ್ಪಾದನೆ ನಿರ್ವಹಣೆಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು 16 ರೀತಿಯ ಪೋಷಕಾಂಶಗಳು ಹಾಗೂ ಗೊಬ್ಬರಗಳ ಬಗ್ಗೆ ನಾವು ತಿಳ್ಕೊಂಡಿದ್ದು. ಅಂದ್ರೆ ಒಂದು ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಏನ್ ಬೇಕು ಅದ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ 16 ಪೋಷಕಾಂಶಗಳು ಗಾಳಿ, ನೀರು ಹಾಗೂ ಮಣ್ಣಿನಿಂದ ಸಿಗುತ್ತೆ. ಎಲ್ಲಾ ರೀತಿಯ ಪೋಷಕಾಂಶಗಳು ಸಿಗದೇ ಇರುವಂತಹ ಕಾರಣದಿಂದ ನಾವು ಸಾವಯವ ಗೊಬ್ಬರ ರಸಗೊಬ್ಬರಗಳ ಕಡೆಗೆ ಬಾಳ್ತೀವಿ. ಎರಡನೇದು ನೀರಾವರಿ. ಈಗ ಒಂದು ಸಸ್ಯದ ಬೆಳವಣಿಗೆಗೆ ಊಟ ಹೇಗ್ ಬೇಕೋ ನೀರು ಸಹ ಹಾಗೆ ಬೇಕಲ್ವಾ? ಸೊ ಪೋಷಕಾಂಶದ ಬೆಳವಣಿಗೆ ಆದ್ಮೇಲೆ ನೀರಾವರಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ 3ನೇ ಪಾಯಿಂಟ್, ಕೊನೆಯ ಪಾಯಿಂಟ್, ಬೆಳೆಯ ಮಾದರಿಗಳು. ಇದನ್ನ ಬೇಕಂದ್ರೆ ಒಂದು ಚಾರ್ಟ್ ತರದಲ್ಲಾದ್ರೂ ಹಾಕಬಹುದು. ಏನದು? ಆಹಾರ ಸಂಪನ್ಮೂಲದ ಸುಧಾರಣೆಯಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಒಂದು ಬೆಳೆಯ ತಳಿ ಸುಧಾರಣೆ, ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್, ಬೆಳೆಯ ಉತ್ಪಾದನೆಯ ನಿರ್ವಹಣೆ, ಕ್ರಾಪ್
ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಆ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಪೋಷಕ ನಿರ್ವಹಣೆ, ನೀರಾವರಿ ಕಲ್ತಾಗಿದೆ. ಈಗ ಬೆಳೆಯ ಮಾದರಿಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಇದಾದ್ಮೇಲೆ ಬೆಳೆಯ ರಕ್ಷಣೆಯ ನಿರ್ವಹಣೆ ಅಂದ್ರೆ ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ಬೋದು. ಈಗ ಬೆಳೆಯ ಮಾದರಿಗಳು ಇದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಗರಿಷ್ಠ ಲಾಭವನ್ನ ಪಡೆಯಲು ಬೇರೆ ಬೇರೆ ಮಾದರಿಯ ಬೆಳೆ ಪದ್ಧತಿಯನ್ನ ಬಳಸಬಹುದು. ಮಿಶ್ರ ಬೆಳೆ ಪದ್ಧತಿ ಎಂದರೆ ಎರಡು ಅಥವಾ ಹೆಚ್ಚು ಬೆಳೆಗಳನ್ನ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಬೆಳೆಯುವುದು. ಉದಾಹರಣೆಗೆ ಗೋಧಿ ಪ್ಲಸ್ ಕಡಲೆ, ಅದ್ರಲ್ಲೂ ಕೂಡ ಕಾಂಬಿನೇಷನ್ ನ ಮಾಡ್ಕೊಳ್ತಾ ಹೋಗಬಹುದು. ಗೋಧಿ ಕಡಲೆ ಆಗಿರಬಹುದು, ಅಡಿಕೆ ಜೊತೆಗೆ ಪೆಪ್ಪರ್. ಪೆಪ್ಪರ್ ಅಂದ್ರೆ ಮೆಣಸು, ಕಾಳು ಮೆಣಸು, ಇವುಗಳನ್ನ ಬೆಳೆಯೋದಾಗಿರ್ಬಹುದು. ವೆನಿಲಿಯಾ ಗಿಡಗಳು ಅತ್ಯಂತ ಕಮರ್ಷಿಯಲ್ ಕ್ರಾಪ್. ಗೋಧಿ ಮತ್ತೆ ಸಾಸಿವೆ ಬೆಳೆಯೋದಾಗಿರಬಹುದು. ಅಥವಾ ನೆಲಗಡಲೆ, ಸೂರ್ಯಕಾಂತಿ, ಇದು ಬರಬಹುದು ಪ್ರಶ್ನೆ. ಮಿಶ್ರ ಬೆಳೆಗಳನ್ನ ನೀವು ಹೇಳಿ ಅಂತ. ನೆಲಗಡಲೆ, ಸೂರ್ಯಕಾಂತಿ, ಗೋಧಿ, ಕಡಲೆ, ಅಡಿಕೆ ಮತ್ತೆ ಮೆಣಸು, ಗೋಧಿ ಮತ್ತೆ ಸಾಸಿವೆ, ಈ ರೀತಿಯಾಗಿ ಬೆಳೆಯಬಹುದು. ಇದು ಅಪಾಯವನ್ನ ಕಡಿಮೆ ಮಾಡುತ್ತೆ. ಬಿಕಾಸ್ ವಿ ಹ್ಯಾವ್ ಟೂ ಡಿಫ್ರೆಂಟ್ ಕ್ರಾಪ್ಸ್. ಮತ್ತು ಯಾವುದಾದರೂ ಒಂದು ಬೆಲೆ ನಷ್ಟವಾಗುವುದರ ವಿರುದ್ಧ ಸ್ವಲ್ಪ ಮಟ್ಟಿನ ಭದ್ರತೆಯನ್ನ ನೀಡುತ್ತೆ. ಒಂದು ರೀತಿಯಾದಂತಹ ಸೆಕ್ಯೂರಿಟಿ ಆಗಿ ಕೆಲಸ ಮಾಡುತ್ತೆ. ಈಗ ಗೋಧಿ ವೇಸ್ಟ್ ಆಯ್ತು ಅಂದ್ರೂ ಕಡಲೆ ಕೈ ಹಿಡಿಯುತ್ತೆ. ಅಡಿಕೆ ಮರಕ್ಕೆ ಕಾಯಿಲೆ ಬಿತ್ತು ಅಂದ್ರೂ ಮೆಣಸು ಕಾಪಾಡುತ್ತೆ. ಆ ರೀತಿಯಾಗಿ ಒಂದು ನಷ್ಟ ಆದ್ರೂ ಇನ್ನೊಂದು ಲಾಭದಾಯಕವಾಗಿ ಒಂದ್ ರೀತಿ ಭದ್ರತೆ ಅಥವಾ ಸೆಕ್ಯೂರಿಟಿಯನ್ನ ಕೊಡುತ್ತೆ. ಅಂತರ ಬೇಸಾಯ ಅಂತ ಹೇಳಿದ್ರೆ, ಈಗ ಮಿಶ್ರ ಬೇಸಾಯದ ಬಗ್ಗೆ ನಮ್ಗೆ ಗೊತ್ತಾಯ್ತು. ಅಂತರ ಬೇಸಾಯ ಅಂತ ಹೇಳಿದ್ರೆ ಎರಡು ಅಥವಾ ಹೆಚ್ಚು ಬೆಳೆಗಳನ್ನ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಯುವುದು. ಇದು ಒಂದು ಸೈಂಟಿಫಿಕ್ ಆಗಿ ಗ್ರೋ ಮಾಡೋ ತರ. ಕೆಲವು ಅಡ್ಡ ಸಾಲುಗಳಲ್ಲಿ ಒಂದು ಬೆಳೆಯನ್ನ ಬೆಳೆದ ನಂತರ ಕೆಲವು ಅಡ್ಡ ಸಾಲುಗಳಲ್ಲಿ ಎರಡನೇ ಬೆಳೆಯನ್ನ ಬೆಳೆಯಲಾಗುತ್ತೆ. ಉದಾಹರಣೆಗೆ ಸೋಯಾಬೀನ್, ಮೆಕ್ಕೆಜೋಳ ಅಥವಾ ಸಜ್ಜೆ, ಚಪ್ಪರದ ಅವರೆ, ಬೇರೆ ಬೇರೆ ಪೋಷಕಾಂಶಗಳು ಅವಶ್ಯಕತೆ ಇರುವಂತಹ ಬೆಳೆಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇದು ಒದಗಿಸಿದ ಪೋಷಕಾಂಶಗಳು ಗರಿಷ್ಠ ಪ್ರಮಾಣದಲ್ಲಿ ಬಳಕೆಯಾಗೋದ್ರಿಂದ ನಿಶ್ಚಿತಗೊಳಿಸುತ್ತದೆ ಮತ್ತು ಕೀಟಗಳು ಹಾಗೂ ರೋಗಗಳು ಕೃಷಿ ಭೂಮಿಯಲ್ಲಿನ ಒಂದು ಬೆಳೆಗೆ ಸೇರಿದ ಎಲ್ಲಾ ಸಸ್ಯಗಳಿಗೆ ಹರಡುವುದನ್ನ ತಡೆಗಟ್ಟುತ್ತೆ. ಈ ರೀತಿಯಾಗಿ ಎರಡು ಬೆಳೆಗಳು ಉತ್ತಮ ಇಳುವರಿಯನ್ನ ಕೊಡುತ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಿಮ್ಮಲ್ಲಿ ಒಂದು ಡೌಟ್ ಬರಬಹುದು, ಮೇಡಮ್ ಮಿಶ್ರ ಬೆಳೆಗೂ ಅಂತರ ಬೇಸಾಯಕ್ಕೂ ಏನಿದೆ ವ್ಯತ್ಯಾಸ? ಮಿಶ್ರ ಬೆಳೆಯಲ್ಲೂ ಎರಡು ವಿಭಿನ್ನ ರೀತಿಯಾದಂತಹ ಬೆಳೆಗಳನ್ನ ನಾವು ಬೆಳಿತೀವಿ. ಅಂದ್ರೆ ಇರುವಂತಹ ಮುಖ್ಯ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬೆಳೆಗಳನ್ನ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಬೆಳಿತಾ ಹೋಗ್ತೀವಿ. ಆದ್ರೆ ಅಂತರ ಬೆಳೆಗಳಲ್ಲಿ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳಿತೀವಿ. ಮಿಶ್ರ ಬೆಳೆ ಏನಿದೆ, ಅಂತರ ಬೆಳೆ, ಇವೆರಡನ್ನ ಕೂಡ ನಾವು ಡಿಫ್ರೆನ್ಶಿಯೇಟ್ ನೋಡೋದಾದ್ರೆ ಒಂದೇ ಭೂಮಿಯಲ್ಲಿ ಬೆಳೆಯುವಂಥದ್ದು. ಇದು ಕೂಡ ಒಂದೇ ಭೂಮಿಯಲ್ಲಿ ನಾವು ಬೆಳಿತೀವಿ, ಒಂದೇ ಸಮಯದಲ್ಲಿ ಬೆಳೆಯುವಂಥದ್ದು. ಇದು ಕೂಡ ಒಂದೇ ಸಮಯದಲ್ಲಿ ನಾವು ಬೆಳಿತೀವಿ. ಆದ್ರೆ ದ ಮೇನ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲೊಂದು ನಿರ್ದಿಷ್ಟವಾದಂತಹ ಮಾದರಿ ಇರುತ್ತೆ. ನಿರ್ದಿಷ್ಟವಾದಂತಹ ಮಾದರಿ ಇರುತ್ತೆ. ಈಗ ಹೇಗೆ? ಇದೊಂದು ಕೃಷಿ ಭೂಮಿ ಅಂತ ನೀವ್ ಅಂದ್ಕೊಂಡ್ರೆ, ಒಂದೇ ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ನಾವಿಲ್ಲಿ ಬೆಳಿತೀವಿ. ಒಂದ್ ಕಡೆ ನಾನು ಹೂಗಳನ್ನ ಬೆಳಿತಾ ಇದ್ದೀನಿ ಇಲ್ಲಿ, ಇನ್ನೊಂದ್ ಕಡೆ ಕ್ಷಮಿಸಿ, ತರಕಾರಿಗಳು ಯಾವ್ದಾದ್ರು ಇದ್ರೆ ತರಕಾರಿಗಳನ್ನ ಬೆಳಿತಾ ಇದ್ದೀನಿ ಇಲ್ಲಿ.
ಇನ್ನೊಂದ್ ಕಡೆ ಬೇರೆ ಯಾವ್ದಾದ್ರು ಬೆಳೆಗಳ ಪೈರನ್ನ ನಾನು ಬೆಳಿತಾ ಇದ್ದೀನಿ ಇಲ್ಲಿ. ಸೊ ಇದು ಅಂತರ ಬೇಸಾಯ ಈ ರೀತಿಯಾಗಿ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಅಂತರ ಬೇಸಾಯದ ಬಗ್ಗೆ ಒಂದು ಪಿಕ್ಚರ್ ಇರುತ್ತೆ. ಒಂದು ನಿರ್ದಿಷ್ಟವಾದಂತಹ ಮಾದರಿಯಲ್ಲಿ ಈ ಒಂದು ಬೆಳೆಯ ಬೆಳವಣಿಗೆ ಅನ್ನೋದು ಆಗ್ತಾ ಇರುತ್ತೆ. ಒಂದು ತುಂಡು ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ವೇ ಅಲ್ಲಿ ಬೆಳೆಯುವುದಕ್ಕೆ ಸರದಿ ಬೇಸಾಯ ಅಂದ್ರೆ ಒಂದರ ನಂತರ ಒಂದು. ಇಲ್ಲೇನಾಗುತ್ತೆ, ಇಲ್ಲಿ ನೆಲಗಡಲೆನೂ ಬೆಳಿತೀವಿ, ಗೋಧಿನೂ ಬೆಳಿತೀವಿ, ತರಕಾರಿನೂ ಬೆಳಿತೀವಿ. ಅಲ್ಲ ಹಂಗಲ್ಲ, ಗೋಧಿ ಒಂದಿಷ್ಟು ಸಮಯ, ಗೋಧಿ ಆದ ನಂತರ ನೆಲಗಡಲೆ ಆತರ ಅದನ್ನ ನಾವು ಸರದಿ ಬೇಸಾಯ ಅಂತ ಕರಿತೀವಿ. ಏನಂತ ಕರಿತೀವಿ? ಸರದಿ ಬೇಸಾಯ. ಮಿಶ್ರ ಬೆಳೆ ಬಗ್ಗೆ ತಿಳ್ಕೊಂಡ್ವಿ, ಅಂತರ ಬೆಳೆಗಳ ಬಗ್ಗೆ ತಿಳ್ಕೊಂಡ್ವಿ. ಇದು ಸರದಿ ಬೇಸಾಯ, ಒಂದರ ನಂತರ ಇನ್ನೊಂದು ಸರದಿಯ ನಂತರ ಬೆಳೆಸುವಂಥದ್ದು. ಬೆಳವಣಿಗೆಗೆ ಕಾಲಾವಧಿಯ ಆಧಾರದ ಮೇಲೆ ಸರದಿ ಬೇಸಾಯವನ್ನ ವಿಭಿನ್ನ ಬೆಳೆ ಸಂಯೋಜನೆಗಳೊಂದಿಗೆ ಮಾಡಲಾಗುತ್ತೆ. ಒಂದು ಬೆಳೆಯ ಕೊಯ್ಲಿನ ನಂತರ ತೇವಾಂಶದ ಲಭ್ಯತೆ ಮತ್ತು ನೀರಾವರಿ ಅನುಕೂಲತೆಗೆ ಮತ್ತೊಂದು ಬೆಳೆಯ ಆಯ್ಕೆಯನ್ನ ನಿರ್ಧರಿಸುತ್ತೆ. ಒಂದೊಮ್ಮೆ ಸರದಿ ಬೇಸಾಯವನ್ನ ಸಮರ್ಪಕವಾಗಿ ಮಾಡಿದಲ್ಲಿ ಒಂದು ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನ ಉತ್ತಮ ಇಳುವರಿಗಳಿಗೊಂದು ಬೆಳೆಯಬಹುದು. ಸೊ ನಮ್ಗೆ ಆಪ್ಷನ್ ಇರುತ್ತೆ, ನಮ್ಮ ಭೂಮಿ ಇರುವಂತಹ ಒಂದು ವಿಸ್ತೀರ್ಣ, ಹಾಗೂ ನಮ್ಗಿರುವಂತಹ ನೀರಾವರಿ ವ್ಯವಸ್ಥೆ, ಹಾಗೂ ಭೂಮಿಯಲ್ಲಿರುವಂತಹ ತೇವಾಂಶ, ಇವುಗಳ ಆಧಾರದ ಮೇಲೆ ಮಿಶ್ರ ಬೆಳೆಗಳನ್ನಾದ್ರೂ ಬೆಳಿಬಹುದು, ಅಂತರ ಬೆಳೆಯನ್ನಾದ್ರೂ ಬೆಳಿಬಹುದು, ಸರದಿ ಬೇಸಾಯವನ್ನ ಕೂಡ ಮಾಡಬಹುದು. ಆದ್ರೆ ಸಮರ್ಪಕವಾಗಿ ನಾವು ಯೋಚಿಸಿ ಒಂದು ಪ್ಲಾನ್ಡ್ ರೀತಿಯಲ್ಲಿ, ಒಂದು ಯೋಚಿತ ರೀತಿಯಲ್ಲಿ ರೂಪದಲ್ಲಿ ಹೋಗೋದಾದ್ರೆ ಒಂದೇ ವರ್ಷದಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ನೀವು 2 ರಿಂದ 3 ಬೆಳೆಗಳನ್ನ ಬೆಳಿಬಹುದು. ಇದು ರೈತರಿಗೆ ಲಾಭದಾಯಕವೂ ಹೌದು, ಅತಿ ಹೆಚ್ಚು ಬೆಳೆಯನ್ನ ಉತ್ಪಾದಿಸ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಅರ್ಥ ಆಯ್ತಾ? ಆಹಾರ ಸಂಪನ್ಮೂಲ ಸುಧಾರಣೆಯಲ್ಲಿ ಉತ್ತಮವಾದಂತಹ ಬೆಳೆಯನ್ನ ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಉತ್ತಮವಾದಂತಹ ಬೆಳೆಯನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಹೇಗೆ ಪೋಷಕಾಂಶಗಳನ್ನ ನಾವು ನಿರ್ವಹಿಸಬೇಕಾಗುತ್ತೆ, ನೀರಾವರಿ ಬೇಕಾಗುತ್ತೆ, ಮತ್ತು ಬೆಳೆಯ ಮಾದರಿಗಳನ್ನ ಕೂಡ ಸಂಗ್ರಹಿಸಬೇಕಾಗುತ್ತೆ ಅನ್ನೋದು ನಮ್ಗೆ ಇದರಿಂದ ತಿಳಿತಾ ಬರುತ್ತೆ. ಅರ್ಥ ಆಯ್ತಾ? ಈಗ ಮುಂದೆ ಬೆಳೆ ರಕ್ಷಣೆಯ ನಿರ್ವಹಣೆ, ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್, ಬೆಳೆ ರಕ್ಷಣೆಯ ನಿರ್ವಹಣೆ. ಕೃಷಿ ಬೆಳೆಗಳು ಅಸಂಖ್ಯಾತ ಕಳೆಗಳಿಂದ, ಸೊ ಬೆಳೆಗಳ ರಕ್ಷಣೆ ಅಂತ ನಮ್ಮ ನೆನಪಿಗೆ ಬರೋದು ಕಳೆಗಳಿಂದ. ಕಳೆಗಳು ವೀಡ್ಸ್ ಅಂತ ಕರಿತೀವಿ. ಕಳೆಗಳಿಂದ, ಕೀಟಗಳಿಂದ, ಇನ್ಸೆಕ್ಟ್ಸ್ ಗಳಿಂದ ಮತ್ತು ರೋಗಗಳ ತೊಂದರೆಗಳಿಂದ ಕಾಪಾಡ್ಬೇಕು. ಕಳೆಗಳಿಂದ, ಕೀಟಗಳ ಪೀಡೆಗಳಿಂದ ಮತ್ತು ರೋಗ. ಇವಾಗ ಅಡಿಕೆ ಮರ ಅಂತ ಹೇಳಿದ್ರೆ ಅಡಿಕೆ ಮನೆ ಚುಕ್ಕೆ ರೋಗ ಅಂತ ಹೊಸದಾಗಿ ಬರ್ತಾ ಇದೆ ಅಲ್ವಾ? ಆ ರೀತಿ ರೋಗಗಳಿಂದ ಒಳಗಾಗತ್ತೆ. ಒಂದು ವೇಳೆ ಕಳೆಗಳನ್ನ ಮತ್ತು ಕೀಟಗಳನ್ನ ಸರಿಯಾದ ಸಮಯದಲ್ಲಿ ನಿಯಂತ್ರಿಸದಿದ್ದರೆ ಅವು ಬೆಳೆಗಳ ಅಧಿಕ ಪ್ರಮಾಣದಲ್ಲಿ ಹಾನಿಯುಂಟು ಮಾಡಿ ಬೆಳೆ ಬಹುತೇಕ ನಷ್ಟವಾಗುವಂತೆ ಮಾಡುತ್ತೆ. ಕಳೆಗಳು ಕೃಷಿ ಭೂಮಿಯಲ್ಲಿ ಬೆಳೆಯುವ ನಮಗೆ ಬೇಡದ ಸಸ್ಯಗಳಾಗಿವೆ. ವೀಡ್ಸ್ ಅಂತ ಹೇಳಿದ್ರೆ ಬೇಡದ ಸಸ್ಯ. ಇದು ಕೃಷಿ ಭೂಮಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಒಂದು ಹೂದೋಟ ಅಥವಾ ಕೈ ತೋಟ, ಒಂದು ಸ್ಮಾಲ್ ಗಾರ್ಡನ್ ಅಥವಾ ಏನಿಲ್ಲ ಅಂದ್ರೆ ಒಂದು ತುಳಸಿ ಗಿಡವನ್ನ ನಾವು ನೆಟ್ಟಿದ್ರು ಸಹ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಚಿಕ್ಕ ಬೇಡದೇ ಇರುವಂತಹ ಹುಲ್ಲುಗಳು ಅಥವಾ ಗರಿಕೆಯ ಹುಲ್ಲುಗಳು ಇವುಗಳು ಬೆಳಿಲಿಕ್ಕೆ ಶುರುವಾಗುತ್ತೆ. ನಮ್ಗೆ ಬೇಡದೇ ಇರುವಂತಹ ಈ ಸಸ್ಯಗಳನ್ನೇ ನಾವು ಕಳೆಗಳು ಅಥವಾ ವೀಡ್ಸ್ ಗಳು ಅಂತ ಕರಿತೀವಿ. ಉದಾಹರಣೆಗೆ ಕ್ಯಾನ್ಸಿಯಂ, ಪಾರ್ಥೇನಿಯಂ,
ಸೈಪರಿನಸ್ ರೋಟಾಂಡಸ್. ಅವು ಆಹಾರ, ಸ್ಥಳ ಮತ್ತು ಬೆಳಕಿಗಾಗಿ ಸ್ಪರ್ಧಿಸುತ್ತೆ. ಕಳೆಗಳು ಪೋಷಕಾಂಶಗಳನ್ನ ಹೀರಿಕೊಂಡು ಬೆಳೆಯ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಉತ್ತಮ ಇಳುವರಿಗಾಗಿ ಬೆಳೆಯ ಬೆಳವಣಿಗೆಯ ಪ್ರಾರಂಭಿಕ ಹಂತಗಳಲ್ಲಿಯೇ ಕಳೆಗಳನ್ನ ಕೃಷಿ ಭೂಮಿಯಿಂದ ತೆಗೆಯುವುದು ಅಗತ್ಯವಾಗಿದೆ. ಸೊ ರೈತಾಪಿ ವರ್ಗದಲ್ಲಿ ನೀವಿದ್ರೆ ಅಥವಾ ನಿಮ್ಮ ಒಂದು ಊರಿನಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಅದ್ರ ಸುತ್ತ ಆವರಿಸಿರುವಂತಹ ಕಳೆಗಳನ್ನ ನಾವು ಕೀಳೋದು ಬಹಳ ಅವಶ್ಯಕ. ಇಲ್ಲ ಅಂತ ಹೇಳಿದ್ರೆ ಅವು ಈ ನಮ್ಮ ಬೆಳೆಗಳಿಗೆ ಸಿಗಬೇಕಾಗಿರುವಂತಹ ಪೋಷಕಾಂಶಗಳಾಗಿರಬಹುದು, ಗಾಳಿ ಆಗಿರಬಹುದು, ಬೆಳಕನ್ನಾಗಿರಬಹುದು, ಅವುಗಳ ಸ್ಪರ್ಧೆ ಅಂತೆ ಕಾಂಪಿಟೇಷನ್ ರೀತಿಯಲ್ಲಿ ತಿಂದು ನಮ್ಗೆ ನಷ್ಟವನ್ನ ಉಂಟು ಮಾಡುತ್ತೆ. ಬೆಳೆಯು ಸರಿಯಾದ ರೀತಿಯಲ್ಲಿ ಬೆಳೆದೇ ಇರೋ ಹಾಗೆ ಮಾಡುತ್ತೆ. ಓಕೆ. ಸಾಮಾನ್ಯವಾಗಿ ಕೀಟ ಪಿಡುಗುಗಳು ಸಸ್ಯಗಳ 3 ವಿಧಗಳಲ್ಲಿ ಆಕ್ರಮಿಸುತ್ತೆ. ಅವು ಬೇರು, ಕಾಂಡ ಮತ್ತು ಎಲೆಗಳನ್ನ ಕತ್ತರಿಸುತ್ತವೆ. ಸಸ್ಯದ ವಿವಿಧ ಭಾಗಗಳಿಂದ ಕೋಶ ರಸವನ್ನ ಅವುಗಳು ಹೀರುತ್ತವೆ. ಅವು ಕಾಂಡ ಮತ್ತು ಹಣ್ಣುಗಳನ್ನ ಕೊರಿಯುತ್ತವೆ. ಹೀಗೆ ಅವು ಬೆಳೆಯ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡಿ ಇಳುವರಿಯನ್ನ ಕಡಿಮೆ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ನ. ಈ ಒಂದು ಕೀಟಗಳ ಪಿಡುಗು ಅಂದ್ರೆ ಕೀಟಗಳು, ಇವಾಗ ಕಳೆಗಳ ಬಗ್ಗೆ ನಾವು ಮಾತಾಡ್ತೀವಿ. ಕಳೆಗಳು ಅಂದ್ರೆ ಬೇಡದೇ ಇರುವಂತಹ ಸಸ್ಯಗಳು, ಅದನ್ನ ಅವಾಗ ನಾವು ತೆರವು ಮಾಡುವಂತಹ ಕೆಲಸ ಮಾಡ್ಬೇಕು ಅಂತ. ಕೀಟಗಳು ಬಂದಾಗ ಅವು 3 ರೀತಿಯಲ್ಲಿ ತೊಂದರೆಯನ್ನ ನೀಡುತ್ತೆ. ಮೊದಲನೇದಾಗಿ ಅವು ಬೇರು, ರೂಟ್ಸ್, ಕಾಂಡ, ಸ್ಟೆಮ್ ಮತ್ತು ಎಲೆಗಳನ್ನ ಕತ್ತರಿಸುತ್ತದೆ. ಅದು ತಿಂದು ಹಾಕ್ಬಿಡುತ್ತೆ. ನಾನು ಯಾಕೆ ಅವಾಗ ಇಂಗ್ಲಿಷ್ ಪದದ ಪ್ರಯೋಗವನ್ನ ಮಾಡ್ತಾ ಇರ್ತೀನಿ, ಇವುಗಳ ಅರ್ಥ ನಿಮ್ಗೆ ಇಂಗ್ಲಿಷ್ ನಲ್ಲೂ ಕೂಡ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. 2ನೇ ಪಾಯಿಂಟ್, ಸಸ್ಯದ ವಿವಿಧ ಭಾಗಗಳ ಕೋಶ ರಸವನ್ನ ನೀವು ಜೀವದ ಮೂಲ ಘಟಕ ಪಾಠವನ್ನ ಕೇಳಿದಾಗ, ಅಂಗಾಂಶ ಪಾಠಗಳನ್ನ ಕೇಳಿದಾಗ ಕೋಶ ರಸ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರುತ್ತೆ. ಆ ಕೋಶ ರಸವನ್ನ ಹೀರುತ್ತೆ ಅದು. ಮತ್ತೆ 3ನೇ ಪಾಯಿಂಟ್, ಅವು ಕಾಂಡ ಮತ್ತು ಹಣ್ಣುಗಳನ್ನ ಕೊರೆಯುತ್ತೆ. ಸ್ಟೆಮ್ಸ್ ಮತ್ತು ಹಣ್ಣುಗಳು ಏನ್ ಬಿಟ್ಟಿರುತ್ತೆ ಅವುಗಳನ್ನ ಕೊರೆದು ತಿಂದು ಹಾಕುತ್ತೆ. ಅರ್ಥ ಆಯ್ತಾ? ಒಂದು, ಆ ಕೀಟಗಳಿಂದ ಬೇರು, ಕಾಂಡು ಮತ್ತು ಎಲೆಗಳನ್ನ ಕತ್ತರಿಸಿ ಹಾಕುತ್ತೆ. ಒಂದು ಸಸ್ಯದಲ್ಲಿರುವಂತಹ ಕೋಶ ರಸವನ್ನ ಹೀರುತ್ತೆ. ಮತ್ತೆ ಸಸ್ಯದ ಕಾಂಡ ಮತ್ತು ಹಣ್ಣುಗಳನ್ನ ಕೊರಿಯುತ್ತೆ. ಹೀಗೆ ಅವು ಬೆಳೆಯ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡಿ ಇಳುವರಿ ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಗ್ಬೇಕಾದಂತಹ ರಿಟರ್ನ್ಸ್ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡುತ್ತೆ. ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ವೈರಸ್ಗಳಂತಹ ರೋಗಕಾರಕಗಳಿಂದ ಸಸ್ಯಗಳಲ್ಲಿ ರೋಗಗಳು ಉಂಟಾಗುತ್ತೆ. ಈ ರೋಗಕಾರಕಗಳು ಮಣ್ಣು, ನೀರು ಮತ್ತು ಗಾಳಿಯಲ್ಲಿದ್ದು ಅವುಗಳ ಮೂಲಕವೇ ಹರಡುತ್ತೆ. ಸೊ ಒಂದು ಸಸ್ಯ ಬೆಳವಣಿಗೆಗೆ 3 ರೀತಿಯಾದಂತಹ ತೊಂದರೆಗಳು ಉಂಟಾಗುತ್ತೆ. ಒಂದು ಕಳೆ, ಮತ್ತೊಂದು ಕೀಟ, ಮತ್ತೊಂದು ರೋಗ. ಇವು 3 ಕೂಡ ಒಂದು ಬೆಳೆಯನ್ನ ಸಮರ್ಪಕವಾಗಿ ಬೆಳಿಲಿಕ್ಕೆ ಬಿಡಲ್ಲ. ಕಳೆಗಳನ್ನ ಆಗಾಗ ಕಿತ್ತು ಹಾಕ್ಬೇಕು. ಕೀಟಗಳು ನಮ್ಮ ಬೇರು, ಕಾಂಡ ಮತ್ತು ಎಲೆ ಕೋಶರಸವನ್ನ ಹೀರೋದು, ಕಾಂಡ ಮತ್ತು ಹಣ್ಣುಗಳನ್ನ ತಿನ್ನೋದ್ರಿಂದ ಇವುಗಳಿಂದನೂ ರಕ್ಷಣೆ ಕೊಡ್ಬೇಕು. ಮತ್ತೆ ರೋಗಗಳು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್ಗಳಿಂದ ಆಗೋದ್ರಿಂದ ಇವುಗಳಿಂದನೂ ತೊಂದರೆ ಕೊಡ್ಬೇಕು. ಆದ್ರೆ ಇದನ್ನ ನಾವು ಹೇಗೆ ನಿಯಂತ್ರಿಸಬಹುದು? ಈ ಒಂದು ನಿಯಂತ್ರಣವನ್ನ ಹೇಗೆ ಮಾಡಬಹುದು? ಹೌ ಕ್ಯಾನ್ ವಿ ಕಂಟ್ರೋಲ್ ವೀಡ್ಸ್, ಇನ್ಸೆಕ್ಟ್ಸ್, ಡಿಸೀಸಸ್, ಕಳೆ, ಕೀಟ ಮತ್ತು ರೋಗ? ಅದನ್ನ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ತಿಳಿತಾ? ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮೇನ್ ಆಗಿ ಏನ್ ಕಾನ್ಸಂಟ್ರೇಟ್ ಮಾಡಿದ್ವಿ? ಮಿಶ್ರ ಬೆಳೆ ಹಾಗೂ ಅಂತರ ಬೆಳೆ ಮತ್ತು ಸರದಿ ಬೇಸಾಯದ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಮತ್ತೆ ಬೆಳೆಯ ರಕ್ಷಣೆಯ ನಿರ್ವಹಣೆ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿದ್ವಿ. ಮುಂದಿನ ಕ್ಲಾಸ್ ನಲ್ಲಿ ಇದರ ನಿಯಂತ್ರಣವನ್ನ ಹೇಗೆ ಮಾಡಬಹುದು, ಹೌ ಕ್ಯಾನ್ ವಿ ಕಂಟ್ರೋಲ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದಾಗಿತ್ತು ನಿಮ್ಮ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.